ಅಬ್ಬರಿಸಿ ಬೊಬ್ಬರಿದ ವೈಭವ್ ಸೂರ್ಯವಂಶಿ. ಓ ಮೈ ಗಾಡ್, ಎಂತ ಬ್ಯಾಟಿಂಗ್ ಗುರು! 15ರ ಪೋರ. ನಿಜವಾಗ್ಲೂ ಮನುಷ್ಯನ ಅನ್ಸುತ್ತೆ ಆ ಹುಡುಗ ನೋಡ್ತಾ ಇದ್ರೆ. 15ರ ಹುಡುಗ ಆ ರೇಂಜಿಗೆ ಹಿಟ್ಟಿಂಗ್ ಕೆಪಾಸಿಟಿ ಇದೆ. ಎಂತೆಂಥ ಸಿಕ್ಸರ್ಗಳು ಗುರು! ಅದು 10 ಸಿಕ್ಸರ್ಗಳನ್ನ ಬಾರಿಸ್ತಾನೆ ಅಂತಂದ್ರೆ ನಿಜವಾಗ್ಲೂ ಓ ಮೈ ಗಾಡ್, ಎಂಥ ಟ್ಯಾಲೆಂಟ್ ಗುರು! ಅದ್ಭುತವಾಗಿರುವಂತ ಟ್ಯಾಲೆಂಟು, ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಸೊ ಯಂಗ್ ಟ್ಯಾಲೆಂಟ್ಗಳಿಗೆ, ಭಾರತದಲ್ಲಿರುವಂಥವ್ರಿಗೆಲ್ಲ ಇಡೀ ವರ್ಲ್ಡ್ ಅಲ್ಲಿರೋಂಥವ್ರಿಗೆ ಖಂಡಿತವಾಗ್ಲೂ ಇಡೀ ಕ್ರಿಕೆಟ್ ವರ್ಲ್ಡ್ ನೋಡ್ತಾ ಇರುತ್ತೆ. ಸೊ ವೈಭವ್ ಸೂರ್ಯವಂಶಿ ಕಡೆಯಿಂದ ಆ್ಯಂಡ್ ಫಸ್ಟ್ ಸೀಸನ್ ಅಂದಾಗ ಒಂದು ಸೀಸನ್ ವಂಡರ್ ಅನ್ನೋ ರೀತಿನಲ್ಲಿ ಇತ್ತು. ಬಟ್ ಸೊ ಅದನ್ನೇ ನೆಕ್ಸ್ಟ್ ಕಪಲ್ ಆಫ್ ಇದಕ್ಕೂ ಕೂಡ ಕಂಟಿನ್ಯೂ ಮಾಡ್ತಾರೆ ಅಂತಂದ್ರೆ ಓ ಮೈ ಗಾಡ್, ನಿಜವಾಗ್ಲೂ ಅನ್ಬಿಲೀವೇಬಲ್, ಇನ್ಸೇನ್ ಅಂತಾನೆ ಹೇಳ್ತೀನಿ ನಾನು. ಬಿಕಾಸ್ ಕ್ರಿಸ್ ಗೇಲ್ ಮಾಡಿದಂಥ ಸಾಧನೆಗಳನ್ನ ಅವ್ರು ಇದನ್ನ ಬ್ರೇಕ್ ಮಾಡ್ತಾರೆ ಅಂತಂದ್ರೆ ಇನ್ನು ಯಾವ ರೇಂಜಿಗೆ ಬ್ಯಾಟಿಂಗ್ ಇರಬೇಡ ಅವ್ರದ್ದು. ಆಲ್ಮೋಸ್ಟ್ 59 ಒಂದು ಸಿಕ್ಸಸ್ ಇದೆ ಕ್ರಿಸ್ ಗೇಲ್ ಅವ್ರದ್ದು ಒಂದು ಸೀಸನಲ್ಲಿ. ಅತಿ ಹೆಚ್ಚಂದ್ರೆ ಒಂದು ಸೀಸನಲ್ಲಿ ಅವರೇ ಹೊಡೆದಿರುವಂಥದ್ದು 59. ಇವ್ರದ್ದು ಆಲ್ರೆಡಿ 53 ಆಗಿದೆ ಇವಾಗ. ಸೊ ಇನ್ನೊಂದು 6 ಸಿಕ್ಸರ್ ಹೊಡೆದ್ರೆ ಸೊ ಹೈಯೆಸ್ಟ್ ಆಗೋಗ್ಬಿಡ್ತಾರೆ. ಕ್ರಿಸ್ ಗೇಲ್ ಅಂತ ಒಂದು T20 ದೈತ್ಯರ್ನೇ ಒಂದು ಹಿಂದೆ ಹಾಕ್ತಾರೆ ಅಂತಂದ್ರೆ ಈ ಮನುಷ್ಯನ ಬ್ಯಾಟಿಂಗ್ ಕೆಪಾಸಿಟಿ, ಆ ಕೆಪಬಿಲಿಟಿ, ಆ ಟ್ಯಾಲೆಂಟ್, ಓ ಮೈ ಗಾಡ್, ನಿಜವಾಗ್ಲೂ ಅನ್ಬಿಲೀವೇಬಲ್ ಅಂತಾನೆ ಹೇಳ್ತೀನಿ. ಸಖತ್ತಾಗಿರುವಂತ ಒಂದು ಗೆಲುವನ್ನ ತಂದು ಕೊಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಇವತ್ತು ಬೇಕಾಗಿತ್ತು, ಸೊ ಅದನ್ನ ತಂದು ಕೊಟ್ರು ಅಂತಾನೆ ಹೇಳ್ಬೋದು. ಓಕೆ, ಅಂಡ್ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋಣ. ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ಇವತ್ತು LSGಗೆ ಅಂತ ಒಂದು ಇಂಪಾರ್ಟೆಂಟ್ ಪಂದ್ಯ ಇಲ್ಲ ಅಂದ್ರೂ ಕೂಡ, ಬಟ್ ರಾಜಸ್ಥಾನ್ಗೆ ಇವತ್ತು ಸಖತ್ ಇಂಪಾರ್ಟೆಂಟ್ ಆಗಿರುವಂಥ ಪಂದ್ಯ ಇತ್ತು. ಬಿಕಾಸ್ ಇವತ್ತಿನ ಪಂದ್ಯ ಗೆದ್ದು ಆ್ಯಂಡ್ ನೆಕ್ಸ್ಟ್ ಪಂದ್ಯ ಗೆದ್ರೆ ಆರಾಮಾಗಿ ಸೊ ಇವರು ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಾರೆ. ಆ್ಯಂಡ್ ಇವತ್ತು ರಾಜಸ್ಥಾನ್ ರಾಯಲ್ಸ್ ಅವರು ಟಾಸ್ ಗೆಲ್ತಾರೆ ಆ್ಯಂಡ್ ಬೌಲಿಂಗ್ ಕೂಡ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಇವತ್ತು ಕೆಲವೊಂದು ಚೇಂಜಸ್ಗಳು ಕೂಡ ಮಾಡ್ಕೊಂಡಿರ್ತಾರೆ. ಮುಖ್ಯವಾಗಿ ಮಾತಾಡಬೇಕು ಅಂದರೆ ರಾಜಸ್ಥಾನ್ ರಾಯಲ್ಸ್ ಕಡೆಗೆ ಪರಾಗ್ ಅವರೇ ಇರಲ್ಲ ಇವತ್ತು. ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ಸ್ ಲಿಸ್ಟ್ ಅಲ್ಲಿ ಹಾಕಿರ್ತಾರೆ. ಬಟ್ ಇವತ್ತು ಕ್ಯಾಪ್ಟನ್ಸಿ ಮಾಡಿರುವಂಥದ್ದು ಯಶಸ್ವಿ ಜೈಸ್ವಾಲ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಅದು ಬಿಟ್ರೆ ಪ್ರೆಟೋರಿಯಸ್ ಅವ್ರನ್ನ ಒಳಗಡೆ ತಗೊಂಡ್ಬರ್ತಾರೆ ಆ್ಯಂಡ್ ಸುಶಾಂತ್ ಮಿಶ್ರಾ ಅವ್ರನ್ನ ಒಳಗಡೆ ತಗೊಂಡ್ಬರ್ತಾರೆ ಆ್ಯಂಡ್ ಸಂದೀಪ್ ಶರ್ಮಾ ಅವ್ರನ್ನು ಕೂಡ ಒಳಗಡೆ ತಗೊಂಡ್ಬರ್ತಾರೆ ಇವತ್ತು. ಆ್ಯಂಡ್ ಇಷ್ಟು ಚೇಂಜಸ್ ಆರ್ಯರ್ ಕಡೆಗೆ ಆಯಿತು. ಆ್ಯಂಡ್ LSG ಅಂತ ಬಂದಾಗ ಇವತ್ತು ಆಯುಷ್ ಬದೋನಿನ ಅಗೇನ್ ಒಳಗಡೆ ತಗೊಂಡ್ಬರ್ತಾರೆ ಆ್ಯಂಡ್ ಮೋಸಿನ್ ಖಾನ್ ಅವ್ರನ್ನು ಕೂಡ ಸೊ ಪ್ಲೇಯಿಂಗ್ ಎಲ್ಲವನ್ನು ತಗೊಂಡ್ಬರ್ತಾರೆ ಅಂತಾನೆ ಹೇಳ್ಬೋದು. ಓಕೆ, ಸೊ ಬ್ಯಾಟಿಂಗ್ ಹಿಡಿದಂತಹ ಸೊ LSG ಅವರಿಗೆ ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟ್ನ ಕೊಡ್ತಾರೆ. ಫಸ್ಟ್ ವಿಕೆಟ್ಗೆ 109 ರನ್ಗಳನ್ನ ಕಲೆ ಹಾಕ್ತಾರೆ ಜೋಸ್ ಇಂಗ್ಲಿಸ್ ಆ್ಯಂಡ್ ಸೊ ಮಿಚೆಲ್ ಮಾರ್ಸ್. ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟು ಅಂತಾನೆ ಹೇಳ್ತೀನಿ. ಸೊ ಯಾವಾಗ ಇವರಿಬ್ಬರು ಆಡಿದ್ದಾರೆ, ಸೊ ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಅಂದರೆ ಅದು ಮಿಚೆಲ್ ಮಾರ್ಸ್ ಆ್ಯಂಡ್ ಜೋಸ್ ಇಂಗ್ಲಿಸ್. ಫಸ್ಟ್ ಪವರ್ ಪ್ಲೇನಲ್ಲಿನೇ ಸೊ 83 ರನ್ಗಳನ್ನ ಕಲೆ ಹಾಕ್ತಾರೆ, ಅದು ವಿತೌಟ್ ಲಾಸಲ್ಲಿ. ಒಂದು ವಿಕೆಟ್ ಕಳ್ಕೊಳ್ದೇನೆ ಸೊ 83 ರನ್ಗಳನ್ನ ಕಲೆ ಹಾಕ್ತಾರೆ ಅಂತಂದರೆ ಆ ಒಂದು ಬ್ಯಾಟಿಂಗ್ ಅಬ್ಬರ ಹೆಂಗಿತ್ತು ಅಂತ ಇಲ್ಲೇ ಗೊತ್ತಾಗುತ್ತೆ. ಅದ್ಭುತವಾಗಿರುವಂಥದ್ದು ಹಿಟ್ಟಿಂಗ್ ಅಂತಾನೆ ಹೇಳ್ತೀನಿ. ಅಗೇನ್ ಮಿಚೆಲ್ ಮಾರ್ಸ್ ಕಡೆಯಿಂದ ಸೊ 96 ರನ್ಗಳನ್ನ ಮಾಡ್ತಾರೆ 57 ಬಾಲಲ್ಲಿ. ಆಲ್ಮೋಸ್ಟ್ ಇನ್ನಿಂಗ್ಸ್ ಕೊನೆ ಓವರ್ವರೆಗೂ ಕೂಡ ಇರ್ತಾರೆ. ಸೆಂಚುರಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ರನ್ಔಟ್ ಆಗ್ತಾರೆ. ಸೊ 2 ರನ್ಗಳನ್ನ ತೊಗೊಳ್ಲಿಕ್ಕೆ ಹೋದಾಗ ಸೊ 96 ರನ್ಗಳನ್ನ ಮಾಡ್ತಾರೆ 57 ಬಾಲಲ್ಲಿ, 11 ಬೌಂಡ್ರಿ, 5 ಸಿಕ್ಸರ್ ಒಂದಿಗೆ 168 ಆಲ್ಮೋಸ್ಟ್ 170 ಸ್ಟ್ರೈಕಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಸೊ ಒಳ್ಳೆ ಇನ್ನಿಂಗ್ಸ್ ಅಂತಾನೆ ಹೇಳ್ತೀನಿ. ಆ್ಯಂಡ್ ಜೋಸ್ ಇಂಗ್ಲಿಸ್ 60 ರನ್ನ ಮಾಡ್ತಾರೆ. ಸೊ 29 ಬಾಲಲ್ಲಿ 7 ಬೌಂಡ್ರಿ, 3 ಸಿಕ್ಸರ್ ಒಂದಿಗೆ 206 ಒಂದು ಸ್ಟ್ರೈಕಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಒಳ್ಳೆ ಪಾರ್ಟ್ನರ್ಶಿಪ್ ಆ್ಯಂಡ್ ಇಂಡಿವಿಜುವಲ್ ಸ್ಕೋರ್ ಕೂಡ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಓಕೆ, ಕೆಳಗಡೆಗೆ ನಿಕೋಲಸ್ ಪೂರನ್ 16 ರನ್ನು, 11 ಬಾಲು, 2 ಸಿಕ್ಸರ್ಗಳನ್ನ ಮಾತ್ರ ತಗೊಳ್ಳುವಂಥದ್ದು ಆ್ಯಂಡ್ ಬೇಗನೆ ಔಟ್ ಆಗ್ತಾರೆ ನಮ್ಮ ಯಶರಾಜ್ ಪುಂಜಾ ಅವರ ಬೌಲಿಂಗಲ್ಲಿ ಅಂತಾನೆ ಹೇಳ್ತೀನಿ. ಓಕೆ, ಆ್ಯಂಡ್ ರಿಷಬ್ ಪಂತ್ ಸೊ 35-23 ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಾಲ್ ಟು ರನ್ ಆಡಿದ್ರು. ಅದಾದಮೇಲೆ ಸ್ವಲ್ಪ ಗೇರ್ನ ಚೇಂಜ್ ಮಾಡಿ ಸೊ 2 ಬೌಂಡ್ರಿ, 2 ಸಿಕ್ಸರ್ ಒಂದಿಗೆ 35 ರನ್ನ ಮಾಡ್ತಾರೆ 23 ಡೆಲಿವರೀಸಲ್ಲಿ, 150 ಸ್ಟ್ರೈಕಲ್ಲಿ ಮಾಡಿರುವಂಥದ್ದು. ಓಕೆ, ಒಟ್ಟಾರೆಯಾಗಿ LSG ಅವರು 220 ರನ್ಗಳನ್ನ ಕಲೆ ಹಾಕ್ತಾರೆ. ಸೊ 5 ವಿಕೆಟ್ಗಳನ್ನ ಕಳ್ಕೊಂಡು 20 ಓವರಲ್ಲಿ. ಬಟ್ ಲಾಸ್ಟ್ ಓವರಲ್ಲಿ ಜೋಫ್ರಾ ಆರ್ಚರ್ ಸಖತ್ತಾಗಿ ಮಾಡಿದ್ದಾರೆ. ಸೊ 3 ವಿಕೆಟ್ ಹೋಗುತ್ತೆ ಒಂದು ರನ್ಔಟ್ ಜೊತೆಗೆ, ಬಟ್ ಕೊಟ್ಟಿರುವಂಥದ್ದು 5 ರನ್ನು. ಓಕೆ, 220 ರನ್ನ ಮಾಡ್ತಾರೆ. ನನ್ನ ಪ್ರಕಾರ ಈ ಒಂದು ಬ್ಯಾಟಿಂಗ್ ಪಿಚ್ ನೋಡ್ತಾ ಇದ್ರೆ ಆ್ಯಂಡ್ ಆ ಸ್ಟಾರ್ಟ್ ಏನು ಸಿಕ್ಕಿತ್ತಲ್ಲ, ಸೊ ಮಿಚೆಲ್ ಮಾರ್ಷ್ ಆ್ಯಂಡ್ ಜೋಸ್ ಇಂಗ್ಲಿಸ್ ಏನು ಸ್ಟಾರ್ಟ್ ಕೊಟ್ಟಿದ್ರು, ಸೊ ಆ ಒಂದು ಲೆಕ್ಕ ತಗೊಂಡ್ರೆ ನನ್ನ ಪ್ರಕಾರ ಇನ್ನೊಂದು 20 ರನ್ ಎಕ್ಸ್ಟ್ರಾ ಹೊಡಿಲೇಬೇಕಾಗಿತ್ತು. ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಆ ಪಿಚ್ ನೋಡ್ತಾ ಇದ್ದಾರೆ ಬ್ಯಾಟಿಂಗ್ಗೆ. ನನ್ನ ಪ್ರಕಾರ ಇನ್ನೊಂದು 20 ರನ್ನು ಸೊ ಎಲ್ಲೋ ಕಡಿಮೆ ಆಯಿತು ಅಂತ ಅನ್ಸುತ್ತೆ. ಆ್ಯಂಡ್ ಇನ್ನು RR ಬೌಲಿಂಗ್ ಅಂತ ಬಂದಾಗ ಇಲ್ಲಿ ಡೀಸೆಂಟಾಗಿ ಮಾಡಿದ್ದು ಅಂತಂದರೆ ಅದು ಯಶರಾಜ್ ಪುಂಜಾ ಅವರು 4 ಓವರಲ್ಲಿ 35 ರನ್, 2 ವಿಕೆಟ್ ಕೂಡ ತೆಗಿತಾರೆ. 8.8 ಎಕಾನಮಿ ಇದೆ. ಅದು ಬಿಟ್ಟರೆ ಎಲ್ಲರೂ ಕೂಡ ದುಬಾರಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸಂದೀಪ್ ಶರ್ಮಾ ಕಂಬ್ಯಾಕ್ ಮಾಡಿರ್ತಾರೆ, ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ಆ್ಯಂಡ್ ಡೆಬ್ಯೂಟೆಂಟು ಸೊ ಸುಶಾಂತ್ ಮಿಶ್ರಾ 4 ಓವರಲ್ಲಿ 46 ರನ್ನು, ಅವರು ತುಂಬ ದುಬಾರಿ ಆಗಿದ್ದಾರೆ. ಬಿದ್ದಿದೆ 3 ವಿಕೆಟ್ ಬೌಲರ್ಸ್ಗಳು ತೊಗೊಂಡಿರುವಂಥದ್ದು. ಸೊ ಅದರಲ್ಲಿ ಪುಂಜಾ ಅವರು 2 ತೊಗೊತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೋಫ್ರಾ ಆರ್ಚರ್ ಅವರಿಗೆ 1 ಬೀಳುತ್ತೆ, ಅದು 9.8 ಒಂದು ಎಕಾನಮಿ ಇದೆ. ಸೊ ಅದೇ ಪುಂಜಾ ಬಿಟ್ಟರೆ ಎಲ್ಲರೂ ಕೂಡ ಸ್ವಲ್ಪ ದುಬಾರಿ ಆಗಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಈ ಒಂದು 221 ರನ್ಗಳನ್ನ ಗುರಿ ಬೆನ್ನತ್ತಂತಹ ಸೊ ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಒಂದು ಒಳ್ಳೆ ಸ್ಟಾರ್ಟು ಅಂತಲೇ ಹೇಳ್ತೀನಿ.
ಜೈಸ್ವಾಲ್ ಅಂಡ್ ಸೂರ್ಯವಂಶಿ ಒಂದು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ಫಸ್ಟ್ ವಿಕೆಟ್ಗೆ 75 ರನ್ಗಳನ್ನ ಕೊಡ್ತಾರೆ, 6.3 ಒಂದು ಓವರ್ಸ್ ಅಲ್ಲಿ ಅಂತ ಹೇಳ್ಬೋದು. ಫಸ್ಟ್ ಪವರ್ ಪ್ಲೇನಲ್ಲಿ 71 ರನ್ಗಳನ್ನ ಮಾಡ್ತಾರೆ. ಆಲ್ಮೋಸ್ಟ್ ನಾವು ಮೊದಲೇ ಹೇಳಿದಾಗೆ, ಸೊ ಇಲ್ಲಿ 200+ ನೀವು ಚೇಸ್ ಮಾಡ್ತೀರಾ ಅಂತಂದ್ರೆ ಸೊ ಪವರ್ ಪ್ಲೇನಲ್ಲಿ ಸೊ 70 ರನ್ಗಳು ಮಿನಿಮಮ್ ಬರಲೇಬೇಕು ಅಂತ ಹೇಳ್ತಿದ್ದೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ 71 ರನ್ಗಳನ್ನ ಮಾಡ್ತಾರೆ ವಿತೌಟ್ ಲಾಸ್ ಅಂತಾನೆ ಹೇಳ್ಬೋದು. ಜೈಸ್ವಾಲ್ ಅವರು 43 ರನ್ ಮಾಡಿ 23 ಬಾಲಲ್ಲಿ 8 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ 186 ಸ್ಟ್ರೈಕ್ಗಳಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಔಟ್ ಆಗ್ತಾರೆ. ಸೊ ಅಲ್ಲಿ ಆಕಾಶ್ ಸಿಂಗ್ ಅವರ ಬೌಲಿಂಗ್ ಅಲ್ಲಿ ಅಂಡ್ ಒಂದ್ ಕಡೆಗೆ ವೈಭವ್ ಸೂರ್ಯವಂಶಿ ಸ್ಟಾರ್ಟಿಂಗ್ 12 ಬಾಲಲ್ಲಿ 11 ರನ್ ಅಷ್ಟೇ ಮಾಡಿರ್ತಾರೆ. 12 ಬಾಲಲ್ಲಿ 11 ರನ್. ಪವರ್ ಪ್ಲೇನ ಕೊನೆಯ ಓವರ್ ಅಲ್ಲಿ ಸ್ಟಾರ್ಟ್ ಮಾಡುವಂಥದ್ದು ಅವರು ಬಿಗ್ ಶಾಟ್ಗಳನ್ನ ಹೊಡೆಯೋಕ್ಕೆ. ಸೊ ಅಲ್ಲಿಂದ ಶುರು ಮಾಡಿರುವಂಥದ್ದು ಅವ್ರ ಇನ್ನಿಂಗ್ಸ್ ಎಂಡ್ ಆಗುವವರೆಗೂ ಕೂಡ ಬಿಡಲಿಲ್ಲ. ಎಂತೆಂಥ ಶಾಟ್ಗಳದು, ಮೈ ಗಾಡ್. ಒಂದೊಂದು ಸಿಕ್ಸ್ಗಳಂತೂ ನಿಜವಾಗ್ಲೂ ಯಾರೋ ಬ್ಯಾಟಿಂಗ್ ದೈತ್ಯ ಹೊಡಿತಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಕ್ರಿಸ್ ಗೇಲು ಅವರು ಆಂಡ್ರೆ ರಸಲ್ ಹೊಡಿತಾರಲ್ಲ, ಸೊ ಅಂಥ ಸಿಕ್ಸರ್ಗಳು ಯಾವ ಒಂದು ಏರಿಯಾನೂ ಬಿಟ್ಟಿಲ್ಲ. ಸೊ ಕೀಪರ್ ಹಿಂದೆ ಆದರೂ ಆಗಿರ್ಬೋದು, ಕವರ್ಸಲ್ಲಿ ಆದರೂ ಆಗಿರ್ಬೋದು, ಸೊ ಎಕ್ಸ್ಟ್ರಾ ಕವರ್ ಎಲ್ಲ ಕಡೆಗೂ ಮೊಗ್ಗ ಬರ್ಸಾಕ್ಬಿಟ್ರು ಅಂತಲೇ ಹೇಳ್ತೀನಿ. 93 ರನ್ಗಳನ್ನ ಮಾಡ್ತಾರೆ 38 ಡೆಲಿವರೀಸಲ್ಲಿ, 7 ಬೌಂಡ್ರಿ 10 ಸಿಕ್ಸರ್ ಒಂದಿಗೆ 244 ಸ್ಟ್ರೈಕಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಓಕೆ, ಸೊ ಸೆಂಚುರಿ ಮಿಸ್ ಆಗುತ್ತೆ, ಬಟ್ ಅದ್ಭುತವಾಗಿರುವಂಥ ಆಟ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಧ್ರುವ್ ಜುರೇಲ್ ಒಂದು ಕಂಟ್ರೋಲ್ ಆ್ಯಂಡ್ ರೆಸ್ಪಾನ್ಸಿಬಲ್ ಆಗಿರುವಂಥ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ. 53 and 38 ಡೆಲಿವರೀಸ್, 3 ಬೌಂಡ್ರಿ 3 ಸಿಕ್ಸರ್ ಒಂದಿಗೆ 139 ಸ್ಟ್ರೈಕ್ಗಳಲ್ಲಿ ಬ್ಯಾಟ್ ಮಾಡಿರುವಂಥದ್ದು ಒಂದು ಒಳ್ಳೆ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ. ವೈಭವ್ ಸೂರ್ಯವಂಶಿ ಒಂದು ಕಡೆ ತುಂಬ ಒಂದು ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ, ಧ್ರುವ್ ಜುರೇಲ್ ಅಷ್ಟೇ ಕಂಟ್ರೋಲ್ಡ್ ಆಗಿ ಸೊ ಇನ್ನಿಂಗ್ಸ್ನ ಎಂಡ್ ಮಾಡಿದ್ರು ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಕೆಳಗಡೆಗೆ ಸೊ ಅಲ್ಲಿ ಪ್ರೆಟೋರಿಯಸ್ ಅವ್ರಿಗೆ ಚಾನ್ಸ್ ಸಿಕ್ಕಿರುತ್ತೆ, ಬಟ್ ಅವರು ಇವತ್ತು ಆಡಲಿಲ್ಲ, ರನ್ಔಟ್ ಆಗ್ತಾರೆ 7 ರನ್ 6 ಬಾಲಲ್ಲಿ. ಕೆಳಗಡೆಗೆ ರೆನೋವನ್ ಫೆರೇರಾ ಸೊ 16 ರನ್ 10 ಬಾಲಲ್ಲಿ 1 ಸಿಕ್ಸರ್ ಒಂದಿಗೆ ಈ ಒಂದು ಮ್ಯಾಚ್ನ ಸೊ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಗೆಲುವನ್ನ ತಂದು ಕೊಡ್ತಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಮಾತಾಡಬೇಕು ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ಸೊ ಈ ಒಂದು ಗೇಮ್ನ ಸಕ್ಸಸ್ಫುಲ್ ಆಗಿ ಗೆಲ್ತಾರೆ ಆ್ಯಂಡ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಸೊ 4ನೇ ಸ್ಥಾನಕ್ಕೆ ಬಂದು ಕುತ್ಕೊಂತಾರೆ ಅಂತಾನೆ ಹೇಳ್ಬೋದು. ಬ್ಯಾಟಿಂಗಲ್ಲಿ ಸಖತ್ತಾಗಿ ಮಾಡಿದ್ದಾರೆ, ಬೌಲಿಂಗ್ ಇನ್ನೊಂಚೂರು ಇಂಪ್ರೂವ್ಮೆಂಟ್ಸ್ ಬೇಕಾಗುತ್ತೆ ಅಂತಾನೆ ಹೇಳ್ತೀನಿ. ಆ್ಯಂಡ್ ನನ್ನ ಪ್ರಕಾರ ರಿಯಾನ್ ಪರಾಗ್ ಅವ್ರನ್ನ ಸೊ ಆಚೆ ಇಟ್ಬಿಟ್ಟೇ ಜೈಸ್ವಾಲ್ ಅವ್ರನ್ನ ಕ್ಯಾಪ್ಟನ್ಸಿ ಕಂಟಿನ್ಯೂ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಆ ಒಂದು ಅಟ್ಮಾಸ್ಫಿಯರ್ ಮೇ ಬಿ ಚೆನ್ನಾಗಿದೆ ಅಂತ ಅನ್ಸುತ್ತೆ ಜೈಸ್ವಾಲ್ ಕ್ಯಾಪ್ಟನ್ಸಿ ಮಾಡಿದ್ರೆ. ಆ್ಯಂಡ್ ಮುಂಬೈ ಅಂತ ಬಂದಾಗ ಬೇರೆಯವ್ರು ಕ್ಯಾಪ್ಟನ್ಸಿ ಮಾಡಿದ್ರೆ ಹಾರ್ದಿಕ್ ಪಾಂಡ್ಯ ಬಿಟ್ಟರೆ ಸೊ ಈ ರೀತಿಯಲ್ಲಿ ಇದೆ. ಇವಾಗ ರಿಯಾನ್ ಪರಾಗೂ ಕೂಡ ಯಾರ್ದೋ ಕ್ಯಾಪ್ಟನ್ಸಿ ಅಂತಂದರೆ ಇಷ್ಟಪಡ್ತಾರೆ, ಆಡಿಯನ್ಸ್ ಹತ್ರ ಆಗಿರ್ಬೋದು, ಮೇ ಬಿ ಆ ಟೀಮಲ್ಲೂ ಕೂಡ ಹಂಗೆ ಇದೆ ಅಂತ ಅನ್ಸುತ್ತೆ. ಅಗೇನ್ ಮುಂಬೈ ಅಂತ ಬಂದಾಗಲೂ ಕೂಡ ಅಷ್ಟೇ. ಸೊ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಅಂದರೆ ಆ ಫ್ಯಾನ್ಸ್ಗೂ ಕೂಡ ಇಷ್ಟ ಆಗ್ತಾ ಇಲ್ಲ, ಮುಂಬೈ ಟೀಮಲ್ಲಿರುವಂಥ ಪ್ಲೇಯರ್ಗಳು ಕೂಡ ಇಷ್ಟ ಆಗ್ತಾ ಇಲ್ಲ. ಸೊ ಇಷ್ಟ ಆಗ್ದಿರೋದನ್ನ ಯಾಕೆ ಕಂಟಿನ್ಯೂ ಮಾಡ್ತಾರೆ? ಇಲ್ಲಿ ಪರಾಗಕ್ಕೆ ತೆಗೆದುಬಿಡಿ, ಸೊ ಅಲ್ಲಿ ಹಾರ್ದಿಕ್ ಪಾಂಡ್ಯಗೆ ತೆಗೆದುಬಿಡಿ, ಸೂರ್ಯಕುಮಾರ್ ಯಾದವ್ 1 ವರ್ಷ ಕೊಡಿ, ಆ್ಯಂಡ್ ಇಲ್ಲಿ ಜೈಸ್ವಾಲ್ ಅವ್ರಿಗೆ ಕಂಟಿನ್ಯೂ ಮಾಡಿ ಅನ್ನೋದು ನನ್ನ ಅನಿಸಿಕೆನಪ್ಪ. ಓಕೆ, ಆ್ಯಂಡ್ ಇನ್ನು LSG ಬೌಲಿಂಗ್ ಅಂತ ಬಂದಾಗ ಮೋಸಿನ್ ಖಾನ್ ಒಬ್ಬರು ಡಿಸೆಂಟಾಗಿ ಮಾಡಿದರೆ 4 ಓವರ್ಲಿ 31 ರನ್ 1 ವಿಕೆಟ್ ಕೂಡ ತೆಗೆದಿದ್ದಾರೆ. ಅದು ಬಿಟ್ಟರೆ ಎಲ್ಲರೂ ಕೂಡ ದುಬಾರಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಮ್ಯಾಚಲ್ಲಿ ಸೊ ಆಕಾಶ್ ಮಹಾರಾಜ್ ಸಿಂಗ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಬೌಲಿಂಗ್ ಮಾಡಿದರು, ಬಟ್ ಇವತ್ತು ಅಷ್ಟೇ ಖರಾಬಾಗಿ ಮಾಡಿದ್ದಾರೆ. 3 ಓವರ್ಲಿ 54 ರನ್ನು 1 ವಿಕೆಟ್ ಕೂಡ ತೆಗೆದಿದ್ದಾರೆ. ಬಟ್ ಎಕನಾಮಿ 18 ಇದೆ, ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಸೊ ಒಟ್ಟಾರೆಯಾಗಿ ಸೊ ನಮ್ಮ ವೈಭವ್ ಸೂರ್ಯವಂಶಿ ಅವರ ಆರ್ಭಟ ನೋಡಿ ನಾವಂತೂ ದಂಗಾಗಿ ಹೋಗಿದ್ದೀವಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.